ಲಕ್ಷ್ಮೀ ನಿವಾಸ ಸೀರಿಯಲ್. ಜಯಂತ್ ಪ್ರೀತಿ ಮುಂದೆ ಜಾಹ್ನವಿ ಕೋಪ ಟುಸ್ ಪಟಾಕಿ. ಅತಿಯಾದ್ರೆ ಅಮೃತ ಕೂಡ ವಿಷವಂತೆ. ಜಾಹ್ನವಿ ತುಂಬ ಕುಟುಂಬದಲ್ಲಿ ಬೆಳೆದವರು. ಅಪ್ಪ, ಅಮ್ಮ, ಅಜ್ಜಿ, ಅಕ್ಕಂದಿರು, ಅಣ್ಣಂದಿರು, ಅತ್ತಿಗೆಯಂದಿರು, ಮಕ್ಕಳು, ಅಬ್ಬಬ್ಬ ತುಂಬಿದ ಮನೆಯಲ್ಲಿ ಜಾಹ್ನವಿಯೇ ಚಿಕ್ಕವಳು. ಬೆಳಗ್ಗೆ ಎದ್ದು ಮಾತನಾಡೋದಕ್ಕೆ ಶುರು ಮಾಡಿದರೆ ಸಾಕು, ಜಾನು ಬಾಯೇ ಮುಚ್ಚುತ್ತಾ ಇರಲಿಲ್ಲ. ಆದರೆ ಈಗ ಮನೆ ಫುಲ್ ಮೌನವಾಗಿದೆ. ಜಾಹ್ನವಿ ಮನೆಯಲ್ಲಿದ್ದರೆ ಎಲ್ಲರ ಕಾಲು ಎಳೆಯುತ್ತಾ ಖುಷಿಯಾಗಿ ಇರುತ್ತಾ ಇದ್ದಳು. ಅದರಲ್ಲೂ ಭಾವನಾಗೆ ದೊಡ್ಡ ಶಕ್ತಿಯಾಗಿ ಇದ್ದಳು. ಮನೆಯವರೆಲ್ಲ ಖುಷಿ ಖುಷಿಯಾಗಿ ಅಂತ ಓಡಾಡಿಕೊಂಡು ಪಟ ಪಟ ಅಂತ ಮಾತನಾಡಿಕೊಂಡು ಇದ್ದಂಥ ಜಾನು ಈಗ ಮೌನವನ್ನೇ ಹೆಚ್ಚು ಅನುಸರಿಸುತ್ತಿದ್ದಾಳೆ. ದೊಡ್ಡ ಮನೆ, ಆದರೆ ಒಬ್ಬರೇ ಮನೆಯವರಿಲ್ಲ. ಮನೆಯವರಿದ್ದಾಗ ಜಯಂತ್ ಮಾತ್ರ ಆಫೀಸ್ಗೆ ಹೋದರೆ ಜಾನು ಒಬ್ಬಳೇ ಬರೀ ಗೋಡೆ ನೋಡಿಕೊಂಡು ಗಿಡಕ್ಕೆ ನೀರಾಕಿಕೊಂಡೇ ಕಾಲ ಕಳೆಯಬೇಕು. ಪ್ರೀತಿಸುವ ವಸ್ತು ದೂರವಾಗಬಾರದು. ಜಯಂತ್ ತಂದೆ ತಾಯಿ ಇಲ್ಲದೆ ಬೆಳೆದವನು. ಈಗ ಜಾಹ್ನವಿಯನ್ನು ಮದುವೆಯಾಗಿದ್ದಾನೆ. ಜಾಹ್ನವಿ ಎಂದರೆ ಅತಿಯಾದ ಪ್ರೀತಿ. ಆದರೆ ಜಯಂತ್ ಪ್ರಪಂಚದೊಳಗೆ ಜಾಹ್ನವಿ ತನ್ನದೇ ಆದ ಸ್ವಾತಂತ್ರ್ಯವಿಲ್ಲ. ಜಯಂತ್ಗೆ ಇಷ್ಟವಾಗುವ ರೀತಿ ಮಾತ್ರ ಬದುಕಬೇಕು. ಆತನಿಗೆ ಏನು ಇಷ್ಟವಿಲ್ಲದಿಲ್ಲವೋ ಆ ಕೆಲಸವನ್ನು ಮಾಡಬಾರದು. ತಾನು ಪ್ರೀತಿಸುವ ವಸ್ತು ಕೂಡ ಆಚೆ ಈಚೆ ಆಗಬಾರದು. ಒಂದು ವೇಳೆ ಆದರೆ ಜಯಂತ್ ಮನಸ್ಥಿತಿ ಅಲ್ಲೋಲ ಕಲ್ಲೋಲವಾಗಿ ಬಿಡುತ್ತದೆ. ಜಾಹ್ನವಿ ಮನಸ್ಸು ಒಡೆಯುವಂತೆ ನಡೆದುಕೊಳ್ಳುತ್ತದೆ. ಜಯಂತ್ ಮಾತುಗಳೇ ಜಾಹ್ನವಿಗೆ ಇಕ್ಕಟ್ಟು. ಸೋಫಾ ಮೇಲಿನ ವಸ್ತುಗಳು ಸ್ವಲ್ಪ ಆಚೀಚೆ ಆಗುತ್ತು. ಅಷ್ಟಕ್ಕೆ ಜಯಂತ್ ಕೋಪದಲ್ಲಿಯೇ ಮಾತನಾಡಿದ. ನೀವು ಇಷ್ಟಪಟ್ಟ ವಸ್ತುಗಳನ್ನು ಬೇರೆಯವರಿಗೆ ಬಿಟ್ಟು ಕೊಡ್ತೀರಾ? ನಾಳೆ ಬಂದು ಯಾರೋ ನಿಮ್ಮನ್ನು ಬಿಟ್ಟುಕೊಡಿ ಎಂದು ಬಿಟ್ಟು ಕೊಡುವುದಕ್ಕೆ ಆಗುತ್ತಾ? ನಾನು ಪ್ರೀತಿಸುವ ವಸ್ತುಗಳನ್ನು ಕೂಡ ಕೇರ್ಫುಲ್ ಆಗಿ ನೋಡಿಕೊಳ್ಳಬೇಕು ಎಂದು ಜಾಹ್ನವಿಗೆ ಕೋಪದಿಂದ ಹೇಳಿದ್ದಾನೆ. ಬೆಳಿಗ್ಗೆ ಎದ್ದು ಮುನಿಸಿಕೊಂಡ ಜಾಹ್ನವಿಗೆ ಜಯಂತ್ ಮನೆಗೆ ಹೊಸದು. ಜೊತೆಗೆ ಸದಾ ಜಗಳ ಜೊತೆಯಲ್ಲಿದ್ದವಳು ಮನೆಯಲ್ಲಿ ಕೂಡ ಹಾಕಿದಂತೆ ಆಗಿದೆ. ಹೀಗಾಗಿ ಕೆಲವೊಂದು ಮಿಸ್ಟೇಕ್ ಆಗುತ್ತಿದೆ. ಜಯಂತ್ ಹೇಳುವ ರೀತಿಯೇ ಜಾನು ಬೇಸರದಲ್ಲಿದ್ದಾಳೆ. ಎದ್ದು ಕೂಡಲೇ ಗುಡ್ ಮಾರ್ನಿಂಗ್ ಅಂತ ಹೇಳಿ ಸುಮ್ಮನೆ ಕುಳಿತಿದ್ದಾಳೆ. ಜಯಂತ್ಗೆ ಜಾಹ್ನವಿಯ ಕೋಪ ಅರ್ಥನೇ ಆಗಲ್ಲ. ಏನು ಇಲ್ಲ ಬೇಗನೆ ಅರ್ಥ ಮಾಡಿಕೊಂಡಿದ್ದಾನೆ. ಜಯಂತ್ ಪ್ರೀತಿ ಮುಂದೆ ಕರಗಿದ್ದ ಜಾನು ಸೈಲೆಂಟ್ ನೋಡು. ಜಯಂತ್ ರಾತ್ರಿಯಾದ ಘಟನೆಗೆ ಕ್ಷಮೆ ಕೇಳಿದ್ದಾನೆ. ಜಯಂತ್ ನಡೆದುಕೊಂಡ ರೀತಿಗೆ ಜಾನು ಕೋಪ ನೀರಿನಂತೆ ಕರಗಿ ಹೋಗಿದೆ. ಇಷ್ಟೊಂದು ಪ್ರೀತಿ ಮಾಡುವ ನಿಮಗೆ ನಾನು ಕೂಡ ಹರ್ಟ್ ಮಾಡಿದೆ. ಕ್ಷಮೆ ಇರಲಿ ಅಂತ ಇಬ್ಬರು ಕ್ಷಮಾಪಣೆ ಕೇಳಿ ಮತ್ತೆ ಬಂದಾಗಿದ್ದಾರೆ. ಜಾಹ್ನವಿ ತಿಂಡಿ ಮಾಡಲೆಂದು ಹೋಗುವಾಗ ಜಯಂತ್ ಮಹಾರಾಣಿಯಂತೆ ಅವಳನ್ನು ಟ್ರೀಟ್ ಮಾಡಿದ್ದಾನೆ. ಮುಂದೆ ಏನಾಗಬಹುದು? ನೀನು ಕಾಫಿ ಕುಡಿಯುತ್ತಾ ಕುಳಿತುಕೋ, ನಾನು ಇವತ್ತು ಸ್ಪೆಷಲ್ ತಿಂಡಿ ಮಾಡಿ ತರುತ್ತೀನಿ ಎಂದಿದ್ದಾನೆ. ಜಯಂತ್ ಪ್ರೀತಿಗೆ ಜಾನು ಮರಳಾಗಿ ಹೋಗಿದ್ದಾಳೆ. ಆದರೆ ಜಾನು ಮಾಡೋ ಸಣ್ಣ ಸಣ್ಣ ತಪ್ಪು ಜಯಂತ್ಗೆ ಕಿರಿಕಿರಿ ಆಗ್ತಿದೆ. ಆದ್ದರಿಂದ ಹೀಗೆ ಇರಬೇಕು ಎಂದೇ ಆರ್ಡರ್ ಮಾಡುತ್ತಿದ್ದಾನೆ. ಇದು ಸಣ್ಣ ಮುನಿಸೆ, ಮುಂದೆ ಜಗಳವೂ ಆಗಬಹುದು ಜಯಂತ್ ಕಡೆಯಿಂದ. ಜಯಂತ್ ಅತಿಯಾದ ಪ್ರೀತಿ ಪೊಸೆಸಿವ್ನೆಸ್ ಜಾಹ್ನವಿಗೆ ಸಂಕಷ್ಟ ತರುತ್ತಾ? ಲಕ್ಷ್ಮೀ ನಿವಾಸದ ಕಡೆಗೂ ಚಿಕ್ಕ ಮಗಳ ಮದುವೆಯನ್ನು ಅದ್ದೂರಿಯಾಗಿ ಮಾಡಿಕೊಟ್ಟಿದ್ದಾರೆ. ಆದರೆ ಲಕ್ಷ್ಮಿ ಮನೆಯವರಿಗೆ ಅಳಿಯನ ಮನೆಯಲ್ಲಿದೆ. ಅಳಿಯನ ಮನೆಗೆ ಹೋದರೆ ಜಾಹ್ನವಿ ಸುಲಭವಾಗಿ ಬಾಗಿಲು ತೆಗೆಯಬಹುದಾ? ಯಾವುದೂ ಗೊತ್ತಿಲ್ಲ. ಹೆಣ್ಣು ಕೇಳಲು ಮನೆಗೆ ಬಂದಾಗ ಆಫೀಸ್ ಹಾಗೂ ಸುತ್ತಮುತ್ತ ವಿಚಾರಿಸಿದ್ದಾರೆ. ಅವರೆಲ್ಲ ಜಯಂತ್ ಒಳ್ಳೆಯ ಮುಖ ನೋಡಿದ ಕಾರಣ ಗುಣವಂತ ಎಂದಿದ್ದಾರೆ. ಒಳ್ಳೆ ಗುಣವಂತನ ಅಳಿಯನಾಗಿ ಬರ್ತಿದ್ದಾನೆ ಎಂದುಕೊಂಡ ಲಕ್ಷ್ಮೀ ಶ್ರೀನಿವಾಸ್ ಅಳಿಯ ಹೇಳಿದಂತೆ ಮದುವೆ ಮಾಡಿಕೊಳ್ಳಿಸಿದ್ದಾರೆ. ಜಾಹ್ನವಿಗೆ ಆರಂಭದಲ್ಲಿ ದೊಡ್ಡ ಮಟ್ಟದ ತಲೆನೋವು ಏನೂ ಇಲ್ಲ. ಆದರೆ ಜಾಹ್ನವಿಯ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂಥ ಲಕ್ಷಣಗಳು ಕಂಡು ಬರುತ್ತದೆ. ಕಷ್ಟವಾಗುವಂಥ ರೀತಿಯಲ್ಲಿ ಜಯಂತ್ ನಡೆದುಕೊಳ್ಳುತ್ತಿದ್ದಾನೆ. ಮುಂದೆ ಜಾಹ್ನವಿ ಈ ಅತಿಯಾದ ಪ್ರೀತಿಯನ್ನು ಸಹಿಸುತ್ತಾಳೋ ಹೊರಬರುತ್ತಾಳೋ ನೋಡಬೇಕಿದೆ. ಗಂಡನ ಜೊತೆ ಸೇರಿ ಮನೆ ಕ್ಲೀನಿಂಗ್. ಜಾಹ್ನವಿಗೆ ಹೊಸ ಪ್ರಪಂಚ. ಆ ದೊಡ್ಡ ಪ್ರಪಂಚದಲ್ಲಿ ಯಾರೂ ಕೂಡ ಇಲ್ಲ. ಗಂಡ ಆಫೀಸ್ನಲ್ಲಿ ಇರುತ್ತಾನೆ. ಮನೆ ಕೆಲಸ, ಅಡುಗೆ ಇಷ್ಟೇ ಜಾಹ್ನವಿಯ ಪ್ರಪಂಚ. ಹೊರಗಡೆ ಹೋಗುವುದಕ್ಕೆ ಸ್ವತಂತ್ರ ಸಿಗುವುದೂ ಇಲ್ಲ. ಅಷ್ಟು ಸುಲಭದ ಮಾತಲ್ಲ. ಹೀಗಾಗಿ ಅಮ್ಮನ ಬಳಿ ಕೇಳಿ ಅಡುಗೆ ಮಾಡಿಸಿದ್ದಳು. ಪ್ರೀತಿಯಿಂದ ಬಡಿಸಿ ತಿನ್ನಬೇಕು ಎನ್ನುವಷ್ಟರಲ್ಲಿ ಜಯಂತ್ ಸಿಂಕ್ನಲ್ಲಿದ್ದ ಪಾತ್ರೆ ನೋಡಿದ. ತಾನೇ ತೊಳೆಯೋದಕ್ಕೆ ಹೋದಾಗ ಅದನ್ನು ಅರಿತ ಜಾನು ಜೊತೆ ಸೇರಿ ತೊಳೆದಿದ್ದಾಳೆ. ಅಮ್ಮನ ಬಳಿ ಮಾತನಾಡುವುದು ಕನ್ಫರ್ಮ್. ಜಯಂತ್ CCTVಯಲ್ಲಿ ಜಾಹ್ನವಿ ಏನು ಮಾಡುತ್ತಾ ಇದ್ದಾಳೆ ಎಂಬುದು ನೋಡುತ್ತಿದ್ದಾನೆ. ಆದರೆ ಯಾರ ಜೊತೆಗೆ ಮಾತನಾಡಿದಳು ಎಂಬ ಆಡಿಯೋ ಕೇಳಿಸಲಿಲ್ಲ. ಅದರ ಬಗ್ಗೆ ಹೆಚ್ಚು ಅನುಮಾನ ಇತ್ತು. ಹೀಗಾಗಿ ಆರೋಗ್ಯದ ದೃಷ್ಟಿಯಿಂದ ಮೊಬೈಲನ್ನು ಹೊರಗಡೆ ಇಡೋಣ ಅಂತ ಜಾಹ್ನವಿಯ ಬಳಿ ನೆಪ ಹೇಳಿ ಮೊಬೈಲ್ ಹೊರಗಿಡುವ ಕಾಲ್ ಲಿಸ್ಟ್ ಚೆಕ್ ಮಾಡಿದ್ದಾನೆ. ಅದರಲ್ಲಿ 1.5 ಗಂಟೆಗೆ ಅಮ್ಮನ ಜೊತೆಗೆ ಮಾತ್ರ ಮಾತನಾಡಿದ್ದು ಸಮಾಧಾನ ತಂದಿದೆ. ಮನೆಯವರ ಬಳಿ ಕಡಿಮೆ ಮಾತನಾಡುವಂತೆ ಸೂಚನೆ. ಕಾಲ್ ಹಿಸ್ಟರಿ ನೋಡಿದ ಮೇಲೆ ಜಾಹ್ನವಿಯ ಬಳಿ ಮಾತನಾಡಿದ್ದಾನೆ. ಮನೆಯವರ ಬಳಿ ಅಷ್ಟೊಂದು ಮಾತನಾಡುವ ನಿಮಗೆ ನನ್ನ ಜೊತೆಗೆ ಸ್ವಲ್ಪ ಸಮಯ ಮಾತನಾಡೋದಕ್ಕೆ ಆಗಲ್ವಾ? ಅಪ್ಪ ಅಮ್ಮನ ಬಳಿ ಹೆಚ್ಚು ಮಾತನಾಡಿದರೆ ಗಂಡನ ಮೇಲೆ ಪ್ರೀತಿ ಇರುವುದಿಲ್ಲವಂತೆ ಎಂದಿದ್ದಾನೆ. ಇದಕ್ಕೆ ಜಾನು ಹಾಗೇನೂ ಇಲ್ಲ ಎಂದು ಉತ್ತರವನ್ನು ಕೊಟ್ಟಿದ್ದಾಳೆ. ಜಯಂತ್ ಲೆಕ್ಕದಲ್ಲಿ ಹೆಂಡತಿ ಅಂದರೆ ಏನು? ಜಾಹ್ನವಿಗೆ ಜಯಂತ್ ನಡವಳಿಕೆ ಮೇಲೆ ಅನುಮಾನ ಬಂದಿದೆ. ಆದರೆ ಅದನ್ನು ಬಗೆಹರಿಸಿಕೊಳ್ಳುವುದಕ್ಕೂ ಆಗುತ್ತಿಲ್ಲ. ಇದೀಗ ಮನೆಯವರ ಜೊತೆಗೆ ಇಷ್ಟೊಂದು ಸಮಯ ಮಾತನಾಡಬೇಡಿ ಎಂದು ತಾಕೀತು ಹಾಕಿದ್ದಾನೆ. ಜಾಹ್ನವಿ ಆದಷ್ಟು ಜಯಂತ್ ನಡೆಗಳನ್ನು ಅರಿತು ಅವನೊಟ್ಟಿಗೆ ಹೆಜ್ಜೆ ಹಾಕುವುದಕ್ಕೆ ಪ್ರಯತ್ನ ಪಡುತ್ತಿದ್ದಾಳೆ. ಆದರೆ ಜಯಂತ್ ಜಾಹ್ನವಿಯನ್ನು ಒಂದು ರೋಬೋ ಥರ ನೋಡುತ್ತಿದ್ದಾನೆ. ಯಾರ ಜೊತೆಗೂ ಮಾತನಾಡದೆ, ಎಲ್ಲಿಯೂ ಹೋಗದೆ, ಬರೀ ಗಂಡ ಎನ್ನುತ್ತಿರಬೇಕು. ಅದಕ್ಕೆ ಅವಳನ್ನು ಲಾಕ್ ಮಾಡಿಕೊಂಡು ಹೋಗುತ್ತಾನೆ. ಇದೆಲ್ಲವನ್ನು ಜಾಹ್ನವಿ ಸಹಿಸಿಕೊಂಡು ಎಷ್ಟು ದಿನ ಸಂಸಾರ ಮಾಡುತ್ತಾಳೋ ಗೊತ್ತಿಲ್ಲ. ಮನೆಯವರ ಬಳಿ ಕಡಿಮೆ ಮಾತನಾಡುವಂತೆ ಸೂಚನೆ. ಕಾಲ್ ಹಿಸ್ಟ್ರಿ ನೋಡಿದ ಮೇಲೆ ಜಾಹ್ನವಿ ಬಳಿ ಮಾತನಾಡಿದ್ದಾನೆ. ಮನೆಯವರ ಬಳಿ ಅಷ್ಟೊಂದು ಮಾತನಾಡುವಾಗ ನಿಮಗೂ ನನ್ನ ಜೊತೆಗೆ ಸ್ವಲ್ಪ ಮಾತನಾಡೋದಕ್ಕೆ ಆಗಲ್ವಾ? ಅಪ್ಪ ಅಮ್ಮನ ಬಳಿ ಹೆಚ್ಚು ಮಾತನಾಡಿದರೆ ಗಂಡನ ಮೇಲೆ ಪ್ರೀತಿ ಇರುವುದಿಲ್ಲ ಎಂದು ಹೇಳಿದ್ದಾನೆ. ಇದಕ್ಕೆ ಜಾನು ಹಾಗೇನೂ ಇಲ್ಲ ಎಂದು ಉತ್ತರ ಕೊಟ್ಟಿದ್ದಾಳೆ. ಇವಿಷ್ಟು ಇವತ್ತಿನ ವಿಡಿಯೋ.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ನೀವೇನು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.